ಹೊಸ ವರ್ಷ ಸಮೀಪಿಸುತ್ತಿದ್ದಂತೆ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಕುಡಿದು ವಾಹನ ಚಾಲನೆ ಮಾಡಿ ಬಂದ್ರೆ ಬಿಡೋ ಮಾತೇ ಇಲ್ಲ ಪೊಲೀಸರು. ಸದ್ಯ ಬೆಂಗಳೂರು ಪೊಲೀಸರಿಂದ ಡ್ರಂಕ್ ಅಂಡ್ ಡ್ರೈವ್ ಟೆಸ್ಟ್ ಅನ್ನ ನಡೆಸಲಾಗ್ತಾ ಇದೆ. ಟ್ರಾಫಿಕ್ ಆಯುಕ್ತರ ಸೂಚನೆ ಮೇರೆಗೆ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆಯನ್ನ ನಡೆಸಲಾಗ್ತಾ ಇದೆ. ಯಾವ ಕಾರಣ ಕೊಟ್ಟರೂ ಸಹ ರಿಸಿಪ್ಟ್ ಅನ್ನ ಕೈಯಲ್ಲಿಟ್ಟು ವಾಹನವನ್ನ ಸೀಸ್ ಮಾಡಿಕೊಳ್ತಿದ್ದಾರೆ ಟ್ರಾಫಿಕ್ ಪೊಲೀಸರು. ಕೋರ್ಟ್ನಲ್ಲಿ ದಂಡ ಪಾವತಿ ಮಾಡಿ ಬಂದ್ರೆ ಮಾತ್ರ ವಾಹನವನ್ನ ರಿಲೀಸ್ ಮಾಡಲಾಗ್ತಾ ಇದೆ. ಮಲ್ಲೇಶ್ವರಂ ಪೊಲೀಸರಿಂದ ದೇವಯ್ಯ ಪಾರ್ಕ್ ಬಳಿ ತಪಾಸಣೆ ನಡೆಸಲಾಗ್ತಾ ಇದೆ. ಸಂಚಾರಿ ಪೊಲೀಸರ ಎದುರೇ ಕೆಲ ಸವಾರರು ಹೈ ಡ್ರಾಮಾವನ್ನ ನಡೆಸ್ತಾ ಇದ್ದಾರೆ. ನಾವು ಕುಡಿದೇ ಇಲ್ಲ ಅಂತ ಕೆಲವರಿಂದ ಹೈ ಡ್ರಾಮಾ ಸಹ ಮಾಡಲಾಗ್ತಾ ಇದೆ. ಪೊಲೀಸರು ಆಲ್ಕೋಮೀಟರ್ ತಪಾಸಣೆ ಬಳಿಕ ಅವರು ಸೈಲೆಂಟ್ ಆಗ್ತಾ ಇದ್ದಾರೆ. ಇನ್ನು ಬೆಂಗಳೂರು ನಗರದಲ್ಲಿ ರಾತ್ರಿ ವೇಳೆ ಸಂಚಾರಿ ಪೊಲೀಸರ ಡ್ರಂಕ್ ಅಂಡ್ ಡ್ರೈವ್ ಟೆಸ್ಟಿಂಗ್ ಹೇಗಿತ್ತು ಅಂತ ನಮ್ಮ ಪ್ರತಿನಿಧಿ ಸಂದೇಶ್ ಗ್ರೌಂಡ್ ರಿಪೋರ್ಟ್ ಅನ್ನ ನೋಡೋಣ. ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಮದ್ಯಪ್ರಿಯರಿಗೆ ಸದ್ಯ ಸಂಚಾರಿ ಪೊಲೀಸರು ಶಾಕರಣ ಕೊಡೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಸಿಲಿಕಾನ್ ಸಿಟಿ ಆದ್ಯಂತ ಸಂಚಾರಿ ಪೊಲೀಸರು ಕೂಡ ಈಗ ಡ್ರಿಂಕ್ ಅಂಡ್ ಡ್ರೈವ್ ಅನ್ನು ಅಂದರೆ ಡ್ರಂಕ್ ಅಂಡ್ ಡ್ರೈವ್ ಅನ್ನ ಚೆಕಿಂಗ್ ಅನ್ನ ಈಗಾಗಲೇ ಶುರು ಮಾಡಿದ್ದಾರೆ. ಇವತ್ತಿನಿಂದ ಸ್ಪೆಷಲ್ ಡ್ರೈವ್ ಅನ್ನ ಶುರು ಮಾಡಿದ್ದು ರಸ್ತೆಯಲ್ಲಿ ನಿಂತು ಯಾವೆಲ್ಲ ವಾಹನಗಳು ಬರ್ತಾವೋ ಆ ವಾಹನಗಳನ್ನು ಚೆಕಿಂಗ್ ಮಾಡೋದಕ್ಕೆ ಅಥವಾ ವಾಹನಗಳ ಸವಾರರ ಚೆಕಿಂಗ್ ಅನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಸದ್ಯ ವಾಹನ ಸವಾರರನ್ನ ನಿಲ್ಲಿಸಿ ಆಲ್ಕೋಮೀಟರ್ನ ಮುಖಾಂತರವಾಗಿ ಅವರು ಏನು ಮದ್ಯವನ್ನು ಸೇವಿಸಿದ್ದಾರೋ ಇಲ್ಲವೋ ಅಂತೇಳಿ ಈಗಾಗಲೇ ಸಿಲಿಕಾನ್ ಸಿಟಿಯಲ್ಲಿ ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ಸ್ಪೆಷಲ್ ಡ್ರೈವನ್ನ ಶುರು ಮಾಡಿದರೆ. ಮತ್ತೊಂದು ಕಡೆ ಮಲ್ಲೇಶ್ವರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂದರೆ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ದೇವಯ್ಯ ಪಾರ್ಕ್ನ ಬಳಿ ಈಗ ಸಂಚಾರಿ ಪೊಲೀಸರು ಕೂಡ ಈಗಾಗಲೇ ಚೆಕಿಂಗ್ ಅನ್ನ ಮಾಡ್ತಾ ಇರುವಂಥದ್ದು. ಈಗ ಸದ್ಯ ದ್ವಿಚಕ್ರ ವಾಹನ ಸವಾರರಾಗಿರ್ಬೋದು, ಜೊತೆಗೆ 4 ವೀಲರ್ಸ್ ಅಂದರೆ ಕಾರ್ನಲ್ಲಿ ಬರುವಂಥವ್ರಾಗಿರ್ಬೋದು, ಎಲ್ಲರೂ ಕೂಡ ಚೆಕ್ ಮಾಡ್ತಾ ಇರುವಂಥದ್ದು. ಈಗಾಗಲೇ ಸಾಕಷ್ಟು ಜನರ ವೆಹಿಕಲ್ಗಳನ್ನು ಕೂಡ ಈಗಾಗಲೇ ಸೀಸ್ ಮಾಡಿದ್ದಾರೆ. ಯಾಕಂದರೆ ಸದ್ಯ ಆಲ್ಕೋಮೀಟರ್ನ ಮುಖಾಂತರವಾಗಿ ಚೆಕಿಂಗ್ ಅನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಆಲ್ಕೋಹಾಲನ್ನು ಕನ್ಸ್ಯೂಮ್ ಮಾಡಿರೋದು ಕಂಡು ಬಂದಂಥ ಹಿನ್ನೆಲೆಯಲ್ಲಿ ಸುಮಾರು 10 ವಾಹನಗಳನ್ನು ಈಗಾಗಲೇ ಸೀಸ್ ಮಾಡಿದ್ದಾರೆ. ವಾಹನಗಳ ಚೆಕಿಂಗ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗ ಕಂಪ್ಲೀಟ್ ಆಗಿ ಯಾರೆಲ್ಲ ಮದ್ಯಪಾನವನ್ನು ಮಾಡಿದ್ರು ಅಂಥವರನ್ನ ಆಲ್ಕೋಮೀಟರ್ನ ಮುಖಾಂತರವಾಗಿ ಚೆಕಿಂಗ್ ಅನ್ನು ಮಾಡಿ ಅದಾದ ನಂತರ ಅವರು ಕನ್ಫರ್ಮ್ ಆದಂಥ ಸಂದರ್ಭದಲ್ಲಿ ಅವರಿಗೆ ನೋಟಿಸನ್ನು ಕೊಟ್ಟು ಮುಂದಿನ ಹಂತದಲ್ಲಿ ಅವರು ಕೋರ್ಟ್ನ ಮುಖಾಂತರವಾಗಿ ಅಂದರೆ ಕೋರ್ಟ್ನಲ್ಲಿ ಏನು ದಂಡ ಇರುತ್ತೆ ಆ ದಂಡವನ್ನು ಪಾವತಿ ಮಾಡಿದ ಬಳಿಕ ನಿಮ್ಮ ಗಾಡಿಯನ್ನು ಬಿಡ್ತೀವಿ ಅಂತೇಳಿ ಈಗಾಗಲೇ ಸಾಕಷ್ಟು ವೆಹಿಕಲ್ಸ್ಗಳನ್ನು ಅಂದರೆ 2 ವೀಲರ್ಸ್ ಹಾಗೆ 4 ವೀಲರ್ಸ್ಗಳನ್ನು ಸೀಸ್ ಮಾಡಿ ಅವ್ರಿಗೆ ನೋಟಿಸನ್ನು ಕೊಟ್ಟು ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಓವರಾಲ್ ಆಗಿ ಇವತ್ತಿನಿಂದ ಹೊಸ ವರ್ಷ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಯಾರು ಕೂಡ ಡ್ರಂಕ್ ಅಂಡ್ ಡ್ರೈವ್ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಅವರಲ್ಲಿ ಅರಿವು ಮೂಡಿಸೋ ವಿಚಾರಕ್ಕಾಗಿ ಅಂದರೆ ಯಾರು ಮದ್ಯಪಾನವನ್ನು ಮಾಡಿ ವಾಹನವನ್ನು ಯಾರು ಓಡಿಸ್ತಾರೆ ಅಂಥವರಲ್ಲಿ ಅರಿವು ಮೂಡಿಸೋ ಸಲುವಾಗಿ ಈಗ ಸದ್ಯ ಸ್ಪೆಷಲ್ ಡ್ರೈವ್ ಅನ್ನ ಸಂಚಾರಿ ಪೊಲೀಸರು ಕೂಡ ಆರಂಭಿಸಿದ್ದಾರೆ. ಕ್ಯಾಮ್ರಾಮನ್ ರೋಷನ್ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.